ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ನವ ವಧು ವರನನ್ನು ಆಶೀರ್ವದಿಸಿದಂತಹ ಪ್ರಧಾನಿ ಮೋದಿ ಮದುವೆ ನಿಶ್ಚಿತಾರ್ಥ ಕಾರ್ಯಕ್ರಮ ನಮ್ಮ ಪ್ರಧಾನಿ ಭಾಗಿಯಾಗಿದ್ದರು. ನವ ವಧು ವರನನ್ನು ಆಶೀರ್ವದಿಸಿದ ಪ್ರಧಾನಿ ನರೇಂದ್ರ ಮೋದಿ ಬಿಹಾರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟರು. ನಿನ್ನೆ ಪಾಟ್ನಾಕ್ಕೆ ಭೇಟಿ ನೀಡಿದ್ದಂತಹ ಪ್ರಧಾನಿ ಮೋದಿ ಬಿಹಾರ ಡಿಸಿಎಂ ವಿಜಯ್ ಸಿನ್ಹಾ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿ. ಬಿಹಾರದಲ್ಲಿ ಚುನಾವಣೆ ಇದೆ, ಒಂದು ತಲೆಯಲ್ಲಿಟ್ಕೊಳ್ಳಿ. ವಿಜಯ್ ಸಿನ್ಹಾ ಮಗ ಗೋವಿಂದ್ ಭಾರದ್ವಾಜ್ ಸಂಭಾವಿ ನಿಶ್ಚಿತಾರ್ಥ ಅದು ಪಾಟ್ನಾದಲ್ಲಿರುವಂತಹ ಸರ್ಕಾರಿ ನಿವಾಸದಲ್ಲಿ ನಡೆದಂತಹ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ನಡೆದಿರುತ್ತೆ. ಇನ್ನು ಮದುವೆಯಾದವರು ಕೂಡ ತುಂಬಾ ಅನುಕೂಲಸ್ಥರು. ಪ್ರಧಾನಿ ನರೇಂದ್ರ ಮೋದಿ ಹೋಗಿರುವಂತಹದ್ದು ನವ ವಧು ವರನನ್ನ ಆಶೀರ್ವಾದ ಮಾಡೋದಕ್ಕೆ. ತಮ್ಮದೇ ಅಧಿಕೃತ ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅಂದ್ರೆ ಮದುವೆಗೆ ಹೋಗಿ ಬಂದರು. ಬಿಹಾರ ವಿಧಾನಸಭಾ ಚುನಾವಣೆ ಇನ್ನೇನು ಹತ್ತಿರದಲ್ಲಿದೆ. ಆ ಹೊಸ್ತಿಲ್ನಲ್ಲಿ ಅಲ್ಲಿನ ಆಡಂಬರ ಅತ್ಯಂತ ಶ್ರೀಮಂತ ಕುಟುಂಬದ ಮಕ್ಕಳ ಮದುವೆಯಲ್ಲಿ ನಮ್ಮ ದೇಶದ ಅತ್ಯಂತ ಚರ್ಚೆಗೆ ಒಳಪಟ್ಟಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ವಧು ವರನನ್ನ ಆಶೀರ್ವಾದ ಮಾಡೋದಕ್ಕೆ ಹೋಗಿದ್ರು. ನವ ವಧು ವರನನ್ನ ಆಶೀರ್ವದಿಸಿದಂತಹ ಪ್ರಧಾನಿ ಮೋದಿ ಇನ್ನೇನು ಸೆಪ್ಟೆಂಬರ್ ಅಕ್ಟೋಬರ್ ಒಳಗಾಗಿ ಬಿಹಾರ ಎಲೆಕ್ಷನ್ ಇದೆ. ಸೊ ಅದರ ಹಿನ್ನೆಲೆಯಲ್ಲಿ ಆ ರಾಜ್ಯದಲ್ಲಿ ಸ್ವಲ್ಪ ಓಡಾಟ ಸುತ್ತಾಟಗಳು ಕಾಮನ್ನು. ನರೇಂದ್ರ ಮೋದಿ ಅವರು ಲೆಕ್ಕಕ್ಕಿಂತ ಹೆಚ್ಚಾಗಿ ಎಲೆಕ್ಷನ್ನ ಹಿನ್ನೆಲೆಯಲ್ಲಿ ಓಡಾಡ್ತಾರೆ. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಒಂದು ಐಷಾರಾಮಿ ಶ್ರೀಮಂತ ಕುಟುಂಬದ ಅನುಕೂಲಸ್ಥ ಕುಟುಂಬ ಅದು. ಸೊ ಆ ಕುಟುಂಬದ ವಧು ವರನನ್ನು ಆಶೀರ್ವಾದ ಮಾಡೋದಕ್ಕೆ ಹೋದರು. ಸೊ ಆ ಒಂದು ವಿಜುವಲ್ಸನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆಪರೇಷನ್ ಸಿಂಧೂರ ಮಾಡಿ ಇಡೀ ದೇಶದ ಮೆಚ್ಚುಗೆಗೆ ಪಾತ್ರ ಆಗಿದ್ದಂತಹ ನರೇಂದ್ರ ಮೋದಿ ಗಡಿ ಭಾಗದಲ್ಲಿ ಯೋಧರು ಯುದ್ಧಾಸ್ತ್ರಗಳೊಂದಿಗೆ ಯುದ್ಧ ಮಾಡುವಾಗಲೂ ಕೂಡ ನರೇಂದ್ರ ಮೋದಿ ಸಾಹೇಬರು ಮಾತ್ರ ಬಿಹಾರದಲ್ಲಿದ್ದರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.